ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು ಅವರೇ, ಪೂಜೆ ಎಲ್ಲ ಎಷ್ಟು ಚೆನ್ನಾಗಾಯ್ತಲ್ವಾ? ಹ್ಞೂ ಮೇಡಮ್ ಅವರೇ, ನಮ್ಮ ದೇವ್ರಿಗೆ ಪೂಜೆ ಏನೋ ಮಾಡಿಸ್ತೀವಿ, ಆದರೆ ಅವ್ನು ಏನು ವರ ಕೊಡ್ತಾನೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ನೋಡಿ. ನಾವೇನೋ ಕೇಳ್ಕೊಂಡ್ರೆ ಅವ್ನು ಇನ್ನೇನೋ ಕೊಡ್ತಾನೆ. ಅದು ಒಂದೊಂದ್ಸಲ ಹಾಗೇನೆ. ಅದು ಸರಿ, ನೀವೇನು ಬೇಡ್ಕೊಂಡ್ರಿ? ನನಗೆ ಬೇಡ್ಕೊಳ್ಳೋದಕ್ಕೆ ಅಂತ ಏನಿದ್ದು ಮೇಡಮ್ ಅವರೇ, ಏನೂ ಇಲ್ಲ. ಆದರೆ ಒಂದೇ ಒಂದು ಬೇಡ್ಕೊಂಡೆ. ಆ ಒಂದೇ ಒಂದು ಏನು? ಬೇಡ್ಕಂಡ್ರೆ ಅದನ್ನ ಹೇಳ್ಬಾರ್ದಂತೆ ಮೇಡಮ್ ಅವರೇ. ನನಗೆ ತಾನೇ, ಹೇಳಿ, ಏನಾಗಲ್ಲ. ಅದು ದೇವ್ರೇ ದೇವ್ರೇ ಹೇಳಿ. ನಮ್ಮ ಮೇಡಮ್ ಅವ್ರು ಏನೇ ಕೇಳ್ಕೊಂಡ್ರು ಯಾವುದೂ ಇಲ್ಲ ಅನ್ಬೇಡ, ಅವ್ರು ಏನೇ ಬಿಡ್ಕೊಂಡ್ರು ಎಲ್ಲ ಕೊಟ್ಬಿಡಪ್ಪ ದೇವ್ರೆ ಅಂತ ಬಿಡ್ತೀನಿ. ಹೌದು, ನೀವೇನು ಬಿಡ್ಕೊಂಡ್ರಿ? ವಯಸ್ಸಿಗೆ ಬಂದಮೇಲೆ ಮದುವೆ ಆಗಿರಲಿಲ್ಲ ಅಂದರು, ಹೇಗೋ ಮದುವೆ ಆದೆ. ಇಲ್ಲಿ ನನ್ನನ್ನು ಹೇಗೆ ಒಪ್ಕೋತಾರೆ ಅನ್ನೋ ಭಯದಲ್ಲಿದ್ದೆ. ಈಗ ಅದು ಪರವಾಗಿಲ್ಲ, ನನ್ನ ಜೀವನ ಸರಿ ಹೋಗ್ತಿದೆ ಅಂತ ಅನ್ನಿಸ್ತಿದೆ ಸಿದ್ದವ್ರೆ. ಬೇಡ್ಕೊಳ್ಳೋಕ್ಕೆ ಅಂತ ಏನೂ ಉಳಿದಿಲ್ಲ, ಆದರೆ ನನಗೀಗ ಬೇಕಾಗಿರೋದು ಒಂದೇ, ಖುಷಿಗೆ ನ್ಯಾಯ ಕೊಡಿಸ್ಬೇಕು. ಅದು ಒಂದು ಈಡೇರಿಸ್ಬಿಟ್ರೆ ಸಾಕು. ಅದಕ್ಕೆ ತಾನೇ ನಾನು ಈ ಪೂಜೆ, ವ್ರತ, ಉಪವಾಸ ಎಲ್ಲ ಮಾಡ್ತಿರೋದು. ಮೇಡಮ್ ಅವರೇ, ನಿಮ್ಮ ಪೂಜೆಗೆ ದೇವ್ರು ವರ ಕೊಟ್ಟರೆ ಅದು ನಂಗೆ ಶಾಪ ಆಗೋಯ್ತದೆ ಮೇಡಮ್ ಅವರೇ. ನೀವು ನನ್ನ ಬಿಟ್ಟು ಹೊಂಟೋದ್ರೆ ನಾನು ಹೆಂಗೆ ಬದುಕ್ನಿ ಮೇಡಮ್ ಅವರೇ? ಈಗೇನು ಮಾಡ್ಲಪ್ಪ ದೇವ್ರೆ? ಮೇಡಮ್ ಅವ್ರು ಆಕ್ಸಿಡೆಂಟ್ ಮಾಡಿದವ್ನು ಯಾರು ಅಂತ ತಿಳ್ಕೊಳಕ್ಕೆ ಉಪವಾಸ, ವ್ರತ, ಪೂಜೆ ಅಂತೆಲ್ಲ ಮಾಡ್ತವ್ರೆ. ನಾನು ನೋಡಿದ್ರೆ ಅವ್ರ ಕಣ್ಣು ಮುಂದ್ಗಡೆ ಅವನೇ, ನಾನು ಅವ್ರಿಗೆ ಮೋಸ ಮಾಡ್ತವನೆ. ಇದೆಲ್ಲ ಹೆಂಗೆ ಹೇಳ್ಕಣೆ ಅವ್ರಿಗೆ? ಇವನು ಯಾಕೆ ಇಷ್ಟೊತ್ತಲ್ಲಿ ಬಂದು ನಿಂತವನೆ? ಇವನು ಇಷ್ಟೊತ್ತಲ್ಲಿ ಹಿಂಗೆಲ್ಲ ಬರೋನಲ್ವಲ್ಲ, ಯಾಕೆ ಬಂದು ನಿಂತಿದ್ದಾನೋ? ಸಿದ್ದು ಅವರೇ, ಇದೇನಿದು? ನೀವು ಇಷ್ಟೊತ್ತಿಗಾಗಲೇ ಮಲಗಿರ್ತೀರಾ ಅಂತ ಅನ್ಕೊಂಡೆ. ನೀವು ನೋಡಿದ್ರೆ ಈಗ ಹೊರಗಿಂದ ಬರ್ತಿದ್ದೀರಲ್ಲ, ಏನಾಯ್ತು? ಏನಿಲ್ಲ ಮೇಡಮ್ ಅವರೇ, ಈಗ ಮನೆ ಕೋತೀನಿ, ನಿಮಗೆ ಮನೆ ಕಳಿ. ಅಲ್ಲ ಸಿದ್ದು ಅವರೇ, ಪ್ರತಿದಿನ ನೀವು ಬೇಗ ಮಲ್ಕೋತೀರಾ, ಇವತ್ತೇನಾಯ್ತು? ಒಂದೊಂದ್ಸಲ ನಾನು ಹಂಗೆ ಮೇಡಮ್ ಅವರೇ, ನೀವೇನು ತಲೆ ಕೆಡಿಸ್ಕೊಬಿಡಿ, ನಿಮಗೆ ಮನೆ ಕಳಿ. ಸರಿ, ಬೇಗ ಮಲ್ಕೊಳ್ಳಿ. ಹೆಂಗೆ ಹೇಳಿ ಮೇಡಮ್ರೆ, ಈ ವಿಷಯನ ಸರಿ ಮಾಡೋದಕ್ಕೂ ಆಯ್ತಿಲ್ಲ, ಹಂಗಂತ ಸುಮ್ಮನೆ ಇರೋದಕ್ಕೂ ಆಯ್ತಿಲ್ಲ. ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಒತ್ತಾಡ್ತಾವ್ರಿ. ಓ, ಇವನು ಮತ್ತೆ ಆ ಆಕ್ಸಿಡೆಂಟ್ ಬಗ್ಗೆನೇ ತಲೆ ಕೆಡಿಸ್ಕೊಂಡವನೆ. ಇವಾಗ ಮಾತಾಡಿದ್ರೆ ಸರಿ ಹೋಯ್ಕಿಲ್ಲ, ಆ ಥರ ಎದ್ದಾಗ ಅದೇನು ಅಂತ ವಿಚಾರಿಸುಮ್ಮ. ಓ, ಏನು ಮೇಡಮ್ರೆ ಬೆಳಗ್ಗೆ ಹಿಂಗೆ ರೆಡಿ ಆಗ್ಬಿಟ್ಟಿದ್ದೀರಾ? ಸಿದ್ದು ಅವರೇ, ನಿಮಗೆ ನೆನ್ನೆನೇ ಹೇಳಿದ್ನಲ್ಲ ನಾನು ವ್ರತ ಮಾಡ್ತಿದ್ದೀನಿ ಅಂತ. ನೆನ್ನೆ ಉಪವಾಸ ವ್ರತ ಮಾಡಿದ್ರಲ್ಲ ಮೇಡಮ್ರೆ? ಇಲ್ಲ ಸಿದ್ದು ಅವರೇ, ಉಪವಾಸದ ಜೊತೆ 18 ದಿನ ದೀಪ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ. ಅಯ್ಯೋ ಮೇಡಮ್ರೆ, ನೆನ್ನೆ ಅಷ್ಟೇ ಉಪವಾಸ ವ್ರತ ಮಾಡಿದ್ದೀರಾ?
ಸುಸ್ತಾಗಿರ್ತದೆ. ಇದೆಲ್ಲ ಮತ್ತೆ ಬೇಕೇ? ಇವತ್ತೇನು ಮಾಡೋದು ಬೇಡ, ಇನ್ನು ಯಾವತ್ತಾದ್ರೂ ಮಾಡ್ಕೊಳ್ಳಿರಂತೆ. ಮೊದಲು ಬನ್ನಿ ತಿಂತೀನಿ. ಇಲ್ಲ ಸಿದ್ದು ಅವರೇ, ನಾನು ನನ್ನ ಪೂಜೆ ವ್ರತದಲ್ಲಿ ಯಾವತ್ತೂ ಕೊರತೆ ಮಾಡಲ್ಲ. ಏರುಪೇರು ಆಗಕ್ಕಂತೂ ಬಿಡೋದೇ ಇಲ್ಲ. ಆಗ ಆ ದೇವರು ಕೂಡ ಅದೇ ರೀತಿಯಲ್ಲಿ ನಾನು ಬೇಡ್ಕೊಂಡಿದ್ದೆಲ್ಲ ಈಡೇರಿಸ್ತಾನೆ. ಓಹ್, ಅಂಥದ್ದೇನು ಬೇಡ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದೀರಾ ಮೇಡಮ್ರೆ? ಆ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಗೊತ್ತಾಗಬೇಕು ಅಂತ ಬೇಡ್ಕೊಂಡಿದ್ದೀನಿ ಸಿದ್ದು ಅವರೇ. ಈಗ ಆ ದೇವರು ಬಿಟ್ಟು ನನಗೆ ಬೇರೆ ದಾರಿ ಕಾಣ್ತಿಲ್ಲ. ಅದಕ್ಕೆ ಅವನ ಹತ್ರನೇ ಹೋಗ್ತಿದ್ದೀನಿ. ಆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ. ಸರಿ ಸಿದ್ದು ಅವರೇ, ನಾನು ಹೋಗಿ ಬರ್ತೀನಿ. ಮೇಡಮ್ರೆ ಇರಿ, ನಾನು 4 ಗಂಟೆ ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಸಿದ್ದು ಅವರೇ, ನಿಮಗೆ ಯಾಕೆ ಸುಮ್ಮನೆ ತೊಂದರೆ? ಇದರಲ್ಲಿ ತೊಂದರೆ ಇಲ್ಲಿಂದ ಬಂತು ಮೇಡಮ್ರೆ, ಬನ್ನಿ. ಮೇಡಮ್ರೆ, ನಿಮ್ಗೆ ಹೇಳ್ತೀನಿ ಅಂತ ಬೇಜಾರಾಗ್ಬಿಡಿ. ನಿಮ್ಮ ನಿನ್ನೆಯಿಂದನೂ ಏನೂ ತಿಂದಿಲ್ಲ. ಹಸುವಾಗಿರ್ತದೆ, ಸುಸ್ತಾಗಿರ್ತದೆ. ಒಸಿ ನನ್ನ ಮಾತು ಕೇಳಿ, ಏನಾರು ತಿಂದ್ಬಿಟ್ಟು ಅದಾದ್ಮೇಲೆ ಈ ವ್ರತ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀನು ಇಲ್ಲೇ ಇರಿ, ನಾನು ಓಡೋಗ್ಬಿಟ್ಟು ಏನಾರು ತಂದ್ಬಿಡ್ತೀನಿ. ಬೇಡ ಸಿದ್ದು ಅವರೇ, ನಾನು ವ್ರತ ಮುಗಿಸೇನೆ ತಿನ್ನೋದು. ನೀವಿಲ್ಲೇ ಎಲ್ಲಾದರೂ ಕೂತ್ಕೊಳ್ಳಿ, ನಾನು ಬೇಗ ಬಂದ್ಬಿಡ್ತೀನಿ. ಅಯ್ಯೋ ಮೇಡಮ್ ಅವರೇ. ಸಿದ್ದು ಅವರೇ, ಇಲ್ಲ, ಮೇಡಮ್ ಅವ್ರ ಹತ್ರ ಸತ್ಯ ಮುಚ್ಚಿಟ್ಟು ನಂಗೆ ಅವ್ರಿಗೆ ಮೋಸ ಮಾಡೋಕ್ಕಾಯ್ತಿಲ್ಲ. ಅವ್ರು ನನ್ನ ಕಣ್ಣಿದ್ರಿಗೆ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಕಂಡಿಡಬೇಕು. ಅವ್ನು ಯಾರು ಅಂತ ಗೊತ್ತಾಗಬೇಕು. ಅವ್ನು ಸಿಗಬೇಕು, ಖುಷಿಗೆ ನ್ಯಾಯ ಸಿಗಬೇಕು ಅಂತೆಲ್ಲ ಅಂತಿರ್ಬೇಕಾದ್ರೆ ನಂಗೆ ಹಂಗೆ ನಾನೇ ತಪ್ಪು ಮಾಡಿ ಅವ್ರು ಗೊತ್ತಿಲ್ದಂಗೆ ಅವ್ರ ಎದುರುಗಡೆ ಸಂತೋಷವಾಗಿ ಇವನಲ್ಲ. ಎಂತ ಪಾಪಿ ನಾನು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತಾರೆ, ಆದರೆ ಒಂದೇ ಒಂದು ಸುಳ್ಳು ಅದೆಂಥ ಸಂಬಂಧ ಆದ್ರೂ ಸುಟ್ಟು ಸುಡುಗಾಡು ಸೇರಿಬಿಡ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.